ರಂಜಾನ್ ಮಿನಿ ರಜೆ ಹಿಂದೂಗಳಿಗ್ಯಾಕೆ ಸಜೆ? ಇರುವ ರಜೆಗಳ ಜೊತೆಗೆ ವಿರಾಮದ ರಜೆ ಬೇಕೇ? ಕೆಲವು ದಿನಗಳ ಹಿಂದೆ ನಮ್ಮ ರಾಜ್ಯದಲ್ಲಿ ಮುಸ್ಲಿಂ ನಾಯಕರೊಬ್ಬರು ರಂಜಾನ್ ಪ್ರಯುಕ್ತ ಪ್ರತಿದಿನ 2 ಗಂಟೆ ವಿರಾಮ ರಜೆ ಬೇಕು ಅಂತ ಬೇಡಿಕೆ ಇಟ್ಟಿದ್ರು. ಸರ್ಕಾರಿ ಕೆಲಸದಲ್ಲಿರುವಂತಹ ಮುಸ್ಲಿಮರಿಗೆ ರಂಜಾನ್ ಹಬ್ಬದ ಪ್ರಯುಕ್ತ ಪ್ರತಿದಿನ ಸಂಜೆ 4 ಗಂಟೆಯ ನಂತರ ವಿರಾಮ ನೀಡಬೇಕು ಅನ್ನೋ ಅಹವಾಲು ಬಂದಿತ್ತು. ಈಗಾಗಲೇ ಅನೇಕ ಹಬ್ಬಗಳಿಗೆ ಧರ್ಮ ಭೇದ ಇಲ್ಲದೆ ಸರ್ಕಾರಿ ರಜಾ ದಿನಗಳು ಬೇಕಾದಷ್ಟಿವೆ. ಇಷ್ಟಾಗಿಯೂ ರಂಜಾನ್ ಉಪವಾಸದ ನಿಮಿತ್ತ ಪ್ರತಿದಿನ ವಿರಾಮ ಬೇಕು ಅನ್ನೋ ಮನವಿಯನ್ನ ಪೂರೈಸೋ ಬಗ್ಗೆಯೂ ಒಮ್ಮೆ ನಮ್ಮ ಸರ್ಕಾರ ಚಿಂತನೆ ನಡೆಸಿತ್ತು. ಮುಸ್ಲಿಮರ ತುಷ್ಟೀಕರಣದಲ್ಲಿ ಮುಂಚೂಣಿಯಲ್ಲಿ ಇರುವಂತಹ ಕಾಂಗ್ರೆಸ್ ಸಾಮಾನ್ಯವಾಗಿ ಇಂತಹ ಅವಕಾಶಗಳನ್ನ ಕಳೆದುಕೊಳ್ಳೋದಿಲ್ಲ. ಆದರೆ ಈ ಪ್ರಸ್ತಾವನೆ ಬರ್ತಾ ಇದ್ದಂತೆ ವ್ಯಾಪಕವಾಗಿ ಟೀಕೆಗಳು ಬಂದಂತಹ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಸುಮ್ಮನಾಗಿತ್ತು. ಈಗಾಗಲೇ ಇರುವಂತಹ ಸರ್ಕಾರಿ ರಜೆಗಳ ಹೊರತಾಗಿ ಧಾರ್ಮಿಕ ಹಿನ್ನೆಲೆಯಲ್ಲಿ ವಿರಾಮದ ಮಿನಿ ರಜೆ ಕೊಡೋದಾದ್ರೆ ಹಿಂದೂಗಳಲ್ಲಿ ಲೆಕ್ಕವಿಲ್ಲದಷ್ಟು ಆಚರಣೆಗಳು ಹಾಗೂ ಹಬ್ಬಗಳಿವೆ. ಎಲ್ಲಾ ಹಿಂದೂ ಹಬ್ಬಗಳಿಗೂ ಇದೇ ರೀತಿ ಕೆಲಸದ ದಿನ ಬೇಗನೆ ಮನೆಗೆ ಹೋಗೋದಕ್ಕೆ ಅವಕಾಶವನ್ನ ಕೊಡ್ತಾರಾ ಅನ್ನೋ ಪ್ರಶ್ನೆ ಎದ್ದಿತ್ತು. ಇನ್ನು ಶಿವರಾತ್ರಿಯ ಹಬ್ಬದ ರಾತ್ರಿ ಜಾಗರಣೆಯಲ್ಲಿ ಇರುವಂತಹ ಹಿಂದೂಗಳಿಗೆ ಹಬ್ಬದ ಮಾರನೇ ದಿನ ರಜೆ ಕೊಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಹುಟ್ಕೊಂಡಿತ್ತು. ಕರ್ನಾಟಕದಲ್ಲಿ ಈಗಿರುವಂತಹ ಸಮಸ್ಯೆಗಳ ಜೊತೆಗೆ ಇನ್ನೊಂದು ಸಮಸ್ಯೆಯನ್ನ ಹೆಗಲಿಗೆ ಏರಿಸಿಕೊಳ್ಳುವುದು ಬೇಡ ಅಂತ ಕೊನೆಗೂ ಸರ್ಕಾರ ಈ ವಿಚಾರದಲ್ಲಿ ಮೌನವಾಗಿತ್ತು. ಆದರೆ ಇದನ್ನ ಜಾರ್ಖಂಡ್ ಸರ್ಕಾರ ಮಾತ್ರ ಜಾರಿಗೆ ತಂದೇ ಬಿಟ್ಟಿದೆ. ಹೀಗೆ ಅಲ್ಪಸಂಖ್ಯಾತರನ್ನ ಕೇವಲ ವೋಟ್ ಬ್ಯಾಂಕ್ಗಾಗಿ ಓಲೈಸ್ತಾ ಸರ್ಕಾರಗಳೇ ಕೋಮುಗಲಭೆ ಸೃಷ್ಟಿ ಮಾಡುವುದಕ್ಕೆ ಮುನ್ನುಡಿ ಬರಿತಾ ಇರೋದು ನಿಜಕ್ಕೂ ಕೂಡ ದುರಂತ. ಈಗಾಗಲೇ ಜಾತಿ ಧರ್ಮದ ಆಧಾರದ ಮೇಲೆ ಅರ್ಹತೆಯನ್ನೂ ಕಡೆಗಣಿಸಿ ಕೊಡ್ತಾ ಇರುವಂತಹ ಸೌಲಭ್ಯಗಳೇ ದುರುಪಯೋಗ ಆಗ್ತಿರುವಾಗ ಇಂತಹ ನಿರ್ಧಾರಗಳು ಕೆಟ್ಟ ಬೆಳವಣಿಗೆಗಳಿಗೆ ಕಾರಣವಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಧರ್ಮ ಆಚರಣೆಗಳು ಏನಿದ್ರೂ ಸಂವಿಧಾನದ ಅಡಿಯಲ್ಲಿಯೇ ಬರಬೇಕು. ಜೊತೆಗೆ ನಮ್ಮ ಸಂವಿಧಾನ ಎಲ್ಲರ ಧಾರ್ಮಿಕ ಆಚರಣೆಗಳಿಗೆ ಅಷ್ಟೇ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಆದರೆ ಸಂವಿಧಾನಕ್ಕಿಂತ ನಮಗೆ ಧರ್ಮ ಧಾರ್ಮಿಕ ಆಚರಣೆಗಳು ಮುಖ್ಯ ಅಂದ್ರೆ ಅದು ಈ ಪ್ರಜಾಪ್ರಭುತ್ವದ ದೇಶದಲ್ಲಿ ನಡೀಲೂ ಕೂಡ ಬಾರದು. ಈ ವೋಟ್ ಬ್ಯಾಂಕ್ ಮೂಲಕ ರಾಜಕೀಯ ಮಾಡುವಂತಹ ಪಕ್ಷಗಳ ಸ್ವಾರ್ಥಕ್ಕೆ ಧರ್ಮಗಳ ನಡುವೆ ಸಂಘರ್ಷ ಆಗದೇ ಇರುವುದಿಲ್ಲ. ಕೋಮು ಸೌಹಾರ್ದತೆಯಂತ ಭಾಷಣಗಳಲ್ಲಿ ಉದ್ದುದ್ದ ಮಾತನಾಡಿ ಒಳಗೊಳಗೆ ಈ ರೀತಿಯ ಒಡೆದು ಆಳುವ ತಂತ್ರ ಓಲೈಕೆಯ ಕುತಂತ್ರ ಮಾಡುವುದು ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನಕ್ಕೆ ಅವಮಾನ ಕೂಡ ಹೌದು. ಜಾರ್ಖಂಡ್ ಸರ್ಕಾರದ ಈ ನೀತಿಯ ಬಗ್ಗೆ ಅಲ್ಲಿನ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕು ಅಥವಾ ಮುಸ್ಲಿಮರಿಗೆ ಕೊಟ್ಟ ಹಾಗೆ ಎಲ್ಲಾ ಧರ್ಮದವರಿಗೂ ಇದೇ ರೀತಿಯ ಸೌಕರ್ಯ ಸವಲತ್ತು ಕೊಡೋದಕ್ಕೆ ಆಗುತ್ತಾ ಅನ್ನೋದಕ್ಕೆ ಈ ಸರ್ಕಾರಗಳೇ ಉತ್ತರವನ್ನ ಕೊಡಬೇಕು.